ಪ್ರವಾದಿ ಮೊಹಮ್ಮದ್ ಪೈಗಂಬರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ರಾಮಗಿರಿಯ ಮಹಾರಾಜನ್ ವಿರುದ್ಧ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆ ಇಸ್ಲಾಮಿ ಅಂಜುಮನ್ ಕಮಿಟಿ ಮತ್ತು ತಾಲೂಕಿನ ವಿವಿಧ ಸಂಘಟನೆಗಳು ಜಾಮಿಯಾ ಮಸೀದ್ ಇಂದ ತಹಶೀಲ್ದಾರ್ ಕಚೇರಿವರೆಗೆ ರಾಮಗಿರಿ ಮಹಾರಾಜರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ವೈದ್ಯ ಯುವತಿಗೆ ಅತ್ಯಾಚಾರ ಹಾಗೂ ಹತ್ಯೆ ಮಾಡಿದ ಆರೋಪಿಗಳಿಗೆ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಮಾತನಾಡಿದರು. ಭಾರತ ದೇಶದಲ್ಲಿ ಹಲವಾರು ಜಾತಿಗಳು, ಧರ್ಮಗಳು ಇದ್ದರೂ ಎಲ್ಲ ಧರ್ಮಗಳು ಹೇಳುವುದು ಒಂದೇ, ನಾವೆಲ್ಲರೂ ಸಹೋದರರು, ಶಾಂತಿ ಸಹಬಾಳ್ವೆಯಿಂದ ಬಾಳೋಣ ಎಂದು ಎಲ್ಲ ಧರ್ಮಗಳು, ಧರ್ಮಗ್ರಂಥಗಳು ಹೇಳುತ್ತಿವೆ. ಆದರೆ ಮಹಾರಾಷ್ಟ್ರದ ಒಬ್ಬ ಮತಾಂಧ ಧಾರ್ಮಿಕ ವ್ಯಕ್ತಿ ಇನ್ನೊಂದು ಧರ್ಮದ ಮೇಲೆ ಅಪಮಾನ ಮಾಡುವ ರೀತಿ ಸರಿಯಾದ ಕ್ರಮವಲ್ಲ. ಈ ರೀತಿಯ ಘಟನೆಗಳು ಉದ್ಭವಿಸುವ ಕೃತ್ಯಗಳನ್ನು ಖಂಡಿಸಿದರು. ಮಹಾರಾಷ್ಟ್ರದ ರಾಮಗಿರಿಯ ಮಹಾರಾಜ ಎನ್ನುವ ಒಬ್ಬ ಅವಿವೇಕಿ ವ್ಯಕ್ತಿ ಇಸ್ಲಾಂ ಧರ್ಮದ ಗುರುಗಳಾದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರನ್ನು ಅವಹೇಳನಕಾರಿಯಾಗಿ ಮಾತನಾಡಿದ್ದಲ್ಲದೆ ಕೆಟ್ಟ ಕಾಮೆಂಟ್ಗಳನ್ನು ಮಾಡಿದ್ದು ಇಡೀ ದೇಶವೇ ನಾಚಿಕೆಯಿಂದ ತಲೆತಗ್ಗಿಸುವಂತಾಗಿದೆ. ಈಗಾಗಲೇ ಈ ಕೃತ್ಯವನ್ನು ಖಂಡಿಸಿ ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರ ಜನತೆ ಖಂಡಿಸಿದ್ದಾರೆ. ಆದರೂ ಮಹಾರಾಷ್ಟ್ರದ ಆಡಳಿತವು ಆಕ್ಷೇಪಾರ್ಹ ಹೇಳಿಕೆ ನೀಡಿದ ಈ ನೀಚ ವ್ಯಕ್ತಿ ರಾಮಗಿರಿ ಮಹಾರಾಜನನ್ನು ಬಂಧಿಸಿಲ್ಲ. ಈ ರೀತಿಯ ಘಟನೆಗಳು ನಡೆದರೆ ಏನಾಗುತ್ತೆ ಎನ್ನುವ ಪರಿಕಲ್ಪನೆ ಇಲ್ಲದ ವ್ಯಕ್ತಿಗಳು ತಮ್ಮ ವೇಳೆಯನ್ನು ಬೇಯಿಸಿಕೊಳ್ಳಲು ಬೇರೆಯವರನ್ನ ಬಲಿ ಕೊಡುತ್ತಿದ್ದಾರೆ. ಆದ್ದರಿಂದ ಪ್ರವಾದಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಮಹಾರಾಷ್ಟ್ರದ ರಾಮಗಿರಿಯ ಮಹಾರಾಜನನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಇಂತಹ ಘಟನೆಗಳು ನಡೆದಂತೆ ಮಹಾರಾಷ್ಟ್ರ ಸರ್ಕಾರ ಎಚ್ಚರಿಕೆಯನ್ನು ನೀಡಬೇಕು ಎಂದು ಅಂಜುಮನ್ ಇಸ್ಲಾಂ ಕಮಿಟಿ ಮತ್ತು ರಾಮದುರ್ಗ ತಾಲೂಕಿನ ವಿವಿಧ ಜನಪರ ಸಂಘಟನೆಗಳು ಆಗ್ರಹಿಸಿದವು. ಈ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಶಬೀರ್ ಕಾಜಿ, ಉಪಾಧ್ಯಕ್ಷ ಫೈರೋಜ್ ಪಠಾಣ್, ಅಂಜುಮನ್ ನಿರ್ದೇಶಕ ಶಫಿ ಬೆಣ್ಣಿ, ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಗುಡ್ಕೆ, ಸಿಐಟಿಯು ಕಾರ್ಯದರ್ಶಿ ಗೈಬು ಜೈನಖಾನ್, ಕಾರ್ಮಿಕ ಮುಖಂಡರಾದ ನಾಗಪ್ಪ ಸಂಗೋಳಿ, ನ್ಯಾಯವಾದಿ ಐಎಂ ಬೆಣ್ಣಿ, ಇನ್ಸಾಫ್ ಕಮಿಟಿ ಅಧ್ಯಕ್ಷ ಎಂಕೆ ಯಾದವಾಡ್, ಶಬ್ಬೀರ್ ಪಠಾಣ್ ಮತ್ತು ಧಾರ್ಮಿಕ ಮುಖಂಡರು, ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಮುಸ್ಲಿಂ ಯುವಕರು ಉಪಸ್ಥಿತರಿದ್ದರು. ಎಲ್ಲರಿಗೂ ಇವತ್ತು ನಾನು ನಮಸ್ಕಾರ ತಿಳಿಸ್ತೇನೆ. ಯಾಕಂದ್ರೆ ಈ ಪ್ರತಿಭಟನೆ ಒಂದು ಐತಿಹಾಸಿಕ ಆಗಬೇಕಾಗಿದೆ. ಯಾಕಂದ್ರೆ ಮನುಷ್ಯಂದು ರಕ್ತ ಒಂದೇ ಇದೆ, ಯಾವುದೋ ಕೇಸರಿ ರಕ್ತ ಒಂದೇ, ಕೆಂಪು ರಕ್ತನೂ ಒಂದೇ ಇರ್ಬೋದು, ಏನು ಎರಡು ಒಂದೇ ಅದಾವ, ಅದರ ಗುಣನೂ ಅಷ್ಟೇ ತೋರಿಸ್ತಾರೆ ಅಷ್ಟೇ. ಆದ್ರೆ ನಾ ಏನು ಕೇಳೋದು, ಅವ ಏನು ಮಾತಾಡ್ತಾ ಇದ್ದಲ್ಲ ಅವನ ಮೊದಲು ನ್ಯಾಳಿ ಕಟ್ ಮಾಡ್ಬೇಕು. ಯಾಕಂದ್ರೆ ಅವನು ಅದೇ ವೃತ್ತಿಯಲ್ಲಿರೋದು, ನಮ್ಮ ಗುರುಗಳು ಅದೇ ವೃತ್ತಿಯಲ್ಲಿರೋದು. ಏನು ಜನರಿಗೆ ಭಾರತ ದೇಶ ಅಂತ ಪ್ರಪಂಚದಂತ ಎಲ್ಲರಿಗೂ ಜ್ಞಾನವನ್ನು ಬೋಧನೆ ಮಾಡುವ ಸಲುವಾಗಿ ಅವನು ಇರುವುದು. ಏನು ಕೆಡಿಸುವುದಕ್ಕೆ ಬೈಯೋದಕ್ಕೆ ಅವನು ಇಲ್ಲ. ಏನು ಯಾರಂದ್ರೆ ಮಾನವತಾವಾದ ಧರ್ಮಗಳದಾವ, ಆ ಧರ್ಮಗಳನ್ನು ಉಳಿಸಲಿಕ್ಕೆ ಎಷ್ಟೋ ಶ್ರಮಗಳನ್ನು ಪಡ್ತಾ ಇದ್ದಾರೆ. ಇವತ್ತು ಬಸವಣ್ಣರು ಏನು ಒಂದು ತತ್ವಗಳು ನಮ್ಮ ಅಡಿಯಲ್ಲಿ ಇದಾವ, ಆ ತತ್ವದಾಗ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಅಂಥದ್ರಲ್ಲಿ ಇವರು ಒಂದು ಜಾತಿ ಧರ್ಮಗಳನ್ನು ತೊಗೊಂಡ್ಬಂದು ಒಂದು ಏನು ಮಾನಸಿಕ ಹಿಂಸೆಯನ್ನು ನಮ್ಮೆಲ್ಲರಿಗೂ ಒದಗಿಸ್ತಾ ಇದಾರಲ್ಲ, ಇದು ದುರ್ದೈವ ಅಂತೇನೆ ನಾನು ಇದನ್ನು ಖಂಡನೆ ಮಾಡ್ತೀನಿ ನಾನು. ಯಾಕಂದ್ರೆ ಎಲ್ಲರೂ ಒಂದೇ ಇದ್ದೀವಿ ಅಂತಂದ್ರೆ ನಮ್ಮ ಭಾರತ ದೇಶ ಪ್ರಪಂಚದಲ್ಲಿ ಯಾವುದೂ ಕೂಡ ಇವತ್ತು ಜಗಳ ಆಗುವ ಸಂಭವ ಎಲ್ಲೂ ಕಾಣೋದೇ ಇಲ್ಲ. ಇವರಿಗೆ ಜಗಳ ಹಚ್ಚೋದು ಉದ್ಯೋಗ ಆಗಿದೆ. ಯಾಕಂದ್ರೆ ಜಗಳ ಕಮ್ಮಿ ಆಗ್ತಾ ಇದಾವೆ. ಪೊಲೀಸ್ ಸ್ಟೇಷನ್ಗೆ ಎಫ್ಐಆರ್ ಆಗಬೇಕಾಗಿದೆ. ಇವರು ಪೊಲೀಸ್ ಸ್ಟೇಷನ್ಯಾಗ ಹೆಸರುಗಳು ಬರ್ತಾ ಇರಬೇಕು. ಎಲ್ಲೆಲ್ಲಿ ಏನೇನೋ ಒಂದು ಆಧ್ಯಾತ್ಮಿಕವಾಗಿ ಅವ್ರದೇ ಮುನ್ನಡೆಯಬೇಕು ಅನ್ನೋಂಥ ಅವರು ಹೋರಾಟಗಳನ್ನು ಅವರು ತಮ್ಮ ಮನಸ್ಸಿಚ್ಛೆಯಿಂದ ತಿಳ್ಕೊತಾ ಇದ್ದಾರೆ. ಅದು ಒಂದು ತಪ್ಪು. ಯಾಕಂದ್ರೆ ಮಾನವತ ಧರ್ಮ ಆದವೇ ಎಲ್ಲರೂ ಒಂದಂತೆ ಸಹಬಾಳ್ವೆ ಮಾಡುವುದೇ ನಮ್ಮ ಪ್ರಜಾಪ್ರಭುತ್ವದ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನಾತ್ಮಕವಾಗಿದೆ. ಅದನ್ನು ಅವರು ಕೂಡ ಒಂದು ಬುಕ್ಕನ್ನು ತೆಗೆದುಕೊಂಡು ಓದಬೇಕಂತೇಳಿ ನಾನು ಆ ಸ್ವಾಮೀಜಿಯಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಆ ಸ್ವಾಮೀಜಿ ವಿನಂತಿಸ್ಕೊಂಡು ಆತನನ್ನು ಬಂಧಿಸಿ ಏನು ಒಂದು ಬುಕ್ ಜೈಲಿನಲ್ಲಿ ಇಟ್ಕೊಂಡು ಒಂದು ಓದಿ ಆಧ್ಯಾತ್ಮಿಕನಾಗಿ ಹೊರಬರ್ಬೇಕಂತೇಳಿ ಖಂಡಿಸಿಕಾಸ್ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಈ ಘಟನೆ ರಾಮಗಿರಿ ಮಹಾರಾಜ್ ಅಂತ ಹೇಳಿ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಅವಹೇಳನಕಾರಿಯನ್ನು ಮಾಡಿದ್ದಾರೆ. ಅದು ಎಂಥ ಶಬ್ದಗಳನ್ನು ಬಳಸ್ಯಾರಂತಂದ್ರೆ ನಾವು ಆ ಶಬ್ದ ಪುನರುಚ್ಚರಿಸಿದ್ರೆ ಬಹುತೇಕ ನಾವು ಆ ಪಾಪದಲ್ಲಿ ಹೋಗ್ತೀವಿ. ಅದಕ್ಕೆ ಆ ಶಬ್ದಗಳನ್ನು ಏನು ಮಾಡಿರೋದಂತೆ ಹೇಳಕ್ಕೆ ಆಗೋದಿಲ್ಲ. ಅದನ್ನು ಕೇಳಿದರೆ ಯಾರಾದರೂ ಅವರ ರಕ್ತವನ್ನು ಕುದಿಯುವಂಥ ಮಾತುಗಳನ್ನು ಆಡಿದ್ದಾರೆ. ಅದಕ್ಕೆ ಆ ಮಹಾರಾಜನಿಗೆ ಅರಿವು ಇರಲಿ. 1450 ವರ್ಷ ಹಿಂದೆ ದೇವರದ ಅಲ್ಲಾಹನ ಕೊನೆಯ ನಬಿಯಾಗಿ ಈ ಭೂಮಿ ಮೇಲೆ ಬಂದಂಥವರು, ಅವರು ಬರೋಕ್ಕಿಂತ ಮುಂಚೆ ತಾಯಿ ತಂಗಿ ಯಾವುದೇ ಸಂಬಂಧವನ್ನು ನೋಡದೆ ಗಂಡು ಜಾತಿ ಹೆಣ್ಣು ಜಾತಿ ಅಂಥೇಳಿ
ಸಂಭೋಗದ ಪ್ರಕ್ರಿಯೆಯಲ್ಲಿ ಇರ್ತಿದ್ರು. ಮಾನವೀಯತೆ ಅನ್ನೋದು ಯಾರ ಹತ್ರನೂ ಇರಲಿಲ್ಲ. ಅಂಥ ಒಂದು ವ್ಯವಸ್ಥೆಯನ್ನು ಅದನ್ನು ಸರಿದೂಗಿಸಿ ಇಡೀ ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಕೊಟ್ಟಂಥ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಂಥವರ ಬಗ್ಗೆ ಅವಹೇಳನಕಾರಿ ಮಾಡಿದಂಥ, ಅವನು ಕೂಡ ಮಹಾರಾಜ್ ಅಂತೇಳಿ ಹೆಸರೈತೆ ಅವನು ಅಂತ ಇಂಥ ಮಹಾರಾಜ್ ಅಲ್ಲ, ಅವನು ಕಚಡ ಮಹಾರಾಜ್ ಅಂತ ಹೇಳ್ತಿದ್ದ. ಯಾಕಂತಂದ್ರೆ ಯಾರು ಯಾವ ಧರ್ಮದ ಬಗ್ಗೆನೂ ನಮ್ಮ ಭಾರತದ ಸಂವಿಧಾನ ಪ್ರಕಾರ ಅವಹೇಳನ ಮಾಡಬಾರದು, ಇದು ತಪ್ಪು. ಯಾಕಂತಂದ್ರೆ ನಾವು ಈ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಅಣ್ಣ ತಮ್ಮಂದಿರ ಸಹೋದರತೆಯಿಂದ ಬಾಳ್ತಾ ಇದ್ದೀವಿ. ಈ ಹಿಂದೆನೂ ಕೂಡ ನಮ್ಮ ಮೌಲಾನಾ ಅಜರಿ ಅವರಿಗೆ ಕೂಡ ಇದೇ ರೀತಿ ಒಂದು ಪಿತೂರಿಯನ್ನು ಮಾಡಿ ಅವರ ಮೇಲೆ ಒಂದು ಸುಳ್ಳು ಕೇಸನ್ನು ಹಾಕಿ ಅವರನ್ನು ಇವತ್ತು ಬಂಧಿಸಿ ಜೈಲಲ್ಲಿ ಹಾಕಿದ್ದಾರೆ. ಇಂಥವರು ಅವಹೇಳನಕಾರಿ ಮಾಡಿ ಇಡೀ ಭಾರತ ದೇಶದಲ್ಲಿ ಅಲ್ಲ, ಇಡೀ ಜಗತ್ತಿನಲ್ಲಿ ಬೆಂಕಿಯನ್ನು ಹಚ್ಚಿದವರಿಗೆ ಇನ್ನೂವರೆಗೂ ಅವರಿಗೆ ಶಿಕ್ಷೆ ಕೊಡ್ತಾ ಇಲ್ಲ ಸರ್ಕಾರ. ಅದಕ್ಕೆ ನಾವು ಇಲ್ಲಿ ನಮ್ಮ ರಾಮದುರ್ಗ ತಾಲೂಕಿನ ಮುಸ್ಲಿಂ ಬಾಂಧವರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಇವತ್ತಿನ ನಮ್ಮ ಈ ಮಹಾರಾಜರ ವಿರುದ್ಧ ನಾವು ಏನು ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ನಾವು ರಾಜ್ಯಪಾಲರಿಗೆ ಹಾಗೂ ಮಹಾರಾಷ್ಟ್ರದ ಸರ್ಕಾರಕ್ಕೆ ತಲುಪಿಸಲು ಬಂದಿದ್ದೀವಿ. ಅದಕ್ಕೆ ಇಂಥ ಮಳಿ ಒಳಗೂ ಕೂಡ ಎಲ್ಲರೂ ಸಾಬೀತನ್ನು ಪಡಿಸಿದ್ದಾರೆ. ಏನಂತಂದರೆ ನಾವು ನಮ್ಮ ಹುಜೂರದ ಮೇಲೆ ನಾವು ಎಷ್ಟು ಪ್ರೀತಿ ಇದ್ದೀವಿ ಅನ್ನೋದು ಇವತ್ತು ಸಾಬೀತನ್ನು ಮಾಡಿದ್ದಾರೆ. ಆ ಮಹಾರಾಜ ನೀ ಎಲ್ಲಿ ಕುಂತರು ಈ ವಿಡಿಯೋನ ನೋಡಪ್ಪ, ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ 1 ನಿಮಿಷದಲ್ಲಿ ವೈರಲ್ ಆಗ್ತೈತಿ. ಯಾಕಂತಂದ್ರೆ ಕಾನೂನನ್ನು ಕೈಗೆತ್ತಿಕೋಬಾರ್ದು, ಕಾನೂನದ ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ನಾವು ಇವತ್ತು ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಹಾಗೂ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರಿಂದ ಹಾಗೂ ವಿವಿಧ ಸಂಘಟನೆಗಳ ಎಲ್ಲ ಮುಖಂಡರು ನಮಗೇನು ಇವತ್ತು ಸಾಥನ್ನು ಕೊಟ್ಟಿದ್ದಾರೆ, ಅವರ ಎಲ್ಲ ಮುಖಾಂತರ ನಾವು ಇವತ್ತು ಮನವಿಯನ್ನು ಕೊಡ್ತೀವಿ. ಈ ಮನವಿಯನ್ನು ನಮ್ಮ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿ ಆದಂಥ ನಮ್ಮ ಕೈಬು ಜೈನೆ ಖಾನ್ ಅವರು ಕೂಡ ಈ ಮನವಿಯನ್ನು ಓದ್ತಾರ. ಆಮೇಲೆ ಅವರು ಕೂಡ ಈ ಒಂದು ಅವಹೇಳನಕಾರಿ ಮೇಲೆ ಒಂದು 4 ಮಾತನ್ನು ಬೆಳಕನ್ನು ಚೆಲ್ಲಿ ಅಂತೇಳಿ ನಾನು ಹೇಳ್ತೀನಿ. मुसलमान के ऊपर, कभी हिजाब के ऊपर, कभी हलाल के ऊपर, कभी मस्जिद के ऊपर, कभी मदरसे के ऊपर, और हमारे जो मुस्लिम कम्युनिटी घर के अंदर छुपकर बैठी है. आज हमारी मुस्लिम कम्युनिटी इतना सारा सब कुछ होने के बाद भी घर के अंदर छुपी बैठी है. और कुरान कहता है जुल्म के खिलाफ लड़ना करके, मगर आज मुसलमान लड़ना नहीं चाहते. हमारे जो नबी है, आप गूगल कर देखो, सबसे बेस्ट पूरी दुनिया के अंदर कोई है बोले तो 1400 साल से वो हमारे मोहम्मद पैगंबर है. आज ये लोग हमारे हुजूर पाक के ऊपर जो गंदे जो कमेंट करते हैं, मैं चेतावनी दे रहा हूँ, उसको रोकना चाहिए. अगर आप लोग नहीं रुकेंगे तो उसका एक्शन का रिएक्शन मिलकर ही रहेगा इंशाअल्लाह. ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ಕಿನ್ನಾರ ಊರಲ್ಲಿ ಒಬ್ಬ ರಾಮಗಿರಿ ಮಹಾರಾಜ ಅಂತ ಹೇಳಿ ಒಬ್ಬ ದುಷ್ಟ ಏನು ಒಂದು ಧರ್ಮ ಪ್ರಚಾರಕ ಇದ್ದಾನೆ. ಅವನು ನಮ್ಮ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಕೆಟ್ಟ ಶಬ್ದಗಳನ್ನು ಇಟ್ಕೊಂಡು ಅವಾಚ್ಯವಾಗಿ ಮಾತಾಡಿ ಅವಿವೇಕಿಯಾಗಿ ಮಾತಾಡಿದ್ದಕ್ಕೆ ಆ ಘಟನೆಯನ್ನು ನಾವು ಖಂಡನೆ ಮಾಡಲಿಕ್ಕೆ ಇವತ್ತು ಬಂದೀವಿ. ಯಾಕಂದ್ರೆ ಈ ರೀತಿ ಮಾತಾಡೋದ್ರಿಂದ ಇಡೀ ದೇಶದಲ್ಲಿ ಜಾತಿಗಳ ಮಧ್ಯದಲ್ಲಿ ಗಲಭೆಗಳು ಪ್ರಾರಂಭ ಆಗ್ತಾವೆ. ಇದು ಆಗಬಾರ್ದು. ನಮ್ಮ ಸಂವಿಧಾನ ಆ ರೀತಿ ಹೇಳೋದಿಲ್ಲ. ಯಾಕಂದ್ರೆ ಭಾರತ ದೇಶ ಬಹು ಭಾಷೆಯ, ಬಹು ಧರ್ಮಗಳ, ಬಹು ಜಾತಿಗಳ ಒಂದು ದೇಶ ಇರುವುದರಿಂದ ಇಲ್ಲೆಲ್ಲರೂ ಕೂಡಿ ಬಾಳುವಂಥ ಒಂದು ದೇಶ ಇರುವುದರಿಂದ ಇಲ್ಲೆಲ್ಲರೂ ಕೂಡಿ ಬಾಳುವಂಥದ್ದು ನಡೆದೈತಿ. ಅಂಥ ಒಂದು ಸಂದರ್ಭಗಳಲ್ಲಿ ಇದ್ದ ಒಬ್ಬ ಆಧ್ಯಾತ್ಮಿಕ ಸ್ವಾಮಿಗಳು ಬಂದು ಈ ರೀತಿ ಒಂದು ಧರ್ಮಗುರುಗಳ ಮೇಲೆ ಅಪಚಾರ ಮಾಡುವಂಥ ಏನು ಕೆಲಸ ಮಾಡ್ತಾರಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ಕೂಡಲೇ ಮಹಾರಾಷ್ಟ್ರ ಸರ್ಕಾರ ಮತ್ತು ನಾಸಿಕ್ ಜಿಲ್ಲೆ ಆಡಳಿತ ಆ ರಾಮಗಿರಿ ಮಹಾರಾಜರನ್ನ ಬಂಧನೆ ಮಾಡಿ ಅವನ ಮೇಲೆ ತೀವ್ರವಾದಂಥ ಕ್ರಮ ತಗೋಬೇಕು, ಕಠಿಣ ಶಿಕ್ಷೆಗೆ ಒಳಪಡಿಸಬೇಕನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೀವಿ. आज हम लोग जो यहाँ पर आए हैं इसी डिमांड के लिए आए हैं कि जिसने हमारे नबी की गुस्ताखी किए हैं, हमारे दस्तूर हिंद के मुताबिक उसे सख्त से सख्त और कड़ी से कड़ी सज़ा दी जाए. उसने हमारे नबी पर मुफ्त नुमाई करके गंदी ज़ुबान खोलकर हिंदुस्तान के बल्कि दुनिया भर के मुसलमानों का दिल दुखाया है. लिहाजा
रामगिरी नाम की इस पंडित के सिलसिले में हम आज हुकूमत से अपील करते हैं कि ज़रूर इसके ताल्लुक़ से एक अच्छा फ़ैसला लिया जाए और इसे सख्त से सख्त सज़ा दी जाए।